Okay, now seventh question is find the values of value of ABC, values of ABC and D from the equation A minus B is A minus B, 2A plus C, 2A minus B, 3C plus D is equal to matrix minus 1, 5, 0, 13. Okay, given matrices are equal, therefore their corresponding elements must be equal. Compare the corresponding elements. A minus B is equal to minus 1. ಓಕೆನಾ, ಇದನ್ನು ಏನು ಮಾಡಿ ಅಂತ ಅಂದರೆ ಎ ಇಸ್ ಈಕ್ವಲ್ ಟು ಮೈನಸ್ ಬಿ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ ಬಿ ಆಗುತ್ತೆ, ಇದು ಮೈನಸ್ 1 ಆಗುತ್ತೆ. ಕಾಲ್ ಇಟ್ ಆಸ್ ಇಕ್ವೇಷನ್ 1. ಓಕೆ, ನೆಕ್ಸ್ಟು 2A plus C is equal to 5. 2A plus C is equal to 5, call it as equation 2. Next is 2A minus B is equal to 0, call it as equation 3. Okay na. Next is 3C plus D is equal to 13, call it as equation 4. Okay na. ಇಲ್ಲೇನು ಮಾಡಿ ಅಂತ ಅಂದರೆ ಇಲ್ಲಿ ಕೇಳ್ತಿರೋದು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ಆ್ಯಂಡ್ ಡಿ ಫ್ರಮ್ ದ ಇಕ್ವೇಷನ್ ಅಂತ ಕೇಳ್ತಿದ್ದಾರೆ. ಈಗ ಏನು ಮಾಡಬೇಕು ಅಂದರೆ ಎ ಬಿ ಸಿ ಆ್ಯಂಡ್ ಡಿನ ಫೈಂಡ್ ಔಟ್ ಮಾಡಬೇಕು. ಈಗ ಏನು ಮಾಡಿ ಅಂತ ಅಂದರೆ ಪುಟ್ ಎ ಈಸ್ ಈಕ್ವಲ್ ಟು ಬಿ ಮೈನಸ್ 1 ಇನ್ ಈಕ್ವೇಷನ್ 3ಗೆ ಹಾಕಿ. ಓಕೆನಾ, ಈಕ್ವೇಷನ್ 3ಗೆ ಹಾಕಿ. ಈಕ್ವೇಷನ್ನ ಇಲ್ಲೂ ಕೂಡ ಬಿ ಇಲ್ಲಿ ಎ ಇದೆ, ಬಟ್ ಇಲ್ಲಿ ಇದಕ್ಕೆ ಈಕ್ವೇಷನ್ 2ಗೆ ಹಾಕಿದ್ರೆ ಬರಲ್ಲ. ಇಲ್ಲಿ ಈಕ್ವೇಷನ್ 3ಗೆ ಹಾಕಿದ್ರೆ ನಮಗೆ ಯಾವುದಾದ್ರೂ ಒಂದು ವ್ಯಾಲ್ಯೂಸ್ ಬರುತ್ತೆ. ಪುಟ್ ಎ ಈಸ್ ಈಕ್ವಲ್ ಟು ಬಿ ಮೈನಸ್ 1 ಇನ್ ಈಕ್ವೇಷನ್ 3. ಓಕೆನಾ, ವಿಚ್ ಇಸ್ ದ ಈಕ್ವೇಷನ್ 3? 2A minus B is equal to 0. 2 into A ಅಂತ ಅಂದ್ರೇನು, B minus 1 minus B write the same is equal to 0. Now 2 into B, 2B. Okay, minus 2 minus B is equal to 0. 2B minus B is B. Minus 2 ಈ ಕಡೆ ಹೋದರೆ ಪ್ಲಸ್ 2 ಆಯಿತು. ಓಕೆನಾ, ವಿ ಗಾಟ್ B ವ್ಯಾಲ್ಯೂ. B is equal to how much now? 2. ಓಕೆನಾ, ನಾವು ಪುಟ್ B, ಈಗ B ಬಂತು ನನಗೆ. ಈಗ B ಬಂತು, A ಬರಬೇಕು ಅಂತ ಅಂದರೆ ನಾವು ಈಕ್ವೇಷನ್ 1ಗೆ ಹಾಕೋಣ ಅಥವಾ ಈಕ್ವೇಷನ್ 3 ಹಾಕೋಣ. ಯಾವುದಕ್ಕೆ ಹಾಕಿದ್ರೂ ಕೂಡ ನಮಗೆ ಎ ವ್ಯಾಲ್ಯೂ ಬರುತ್ತೆ. ಓಕೆ, ಪುಟ್ ಎ ಬಿ ಇಸ್ ಈಕ್ವಲ್ ಟು 2 ಇನ್ ಈಕ್ವೇಷನ್ 1. ಓಕೆ, ಇನ್ ಈಕ್ವೇಷನ್ 1 ವಿಚ್ ಇಸ್ ದ ಈಕ್ವೇಷನ್ 1? ಎ ಇಸ್ ಈಕ್ವಲ್ ಟು ಬಿ ಮೈನಸ್ 1. ಓಕೆ, ಎ ಇಸ್ ಈಕ್ವಲ್ ಟು ಬಿ ಅಂತ ಅಂದರೆ ಎಷ್ಟಿದೆ, 2 ಮೈನಸ್ 1. ಎ ಇಸ್ ಈಕ್ವಲ್ ಟು 1 ಆಯಿತು. ಓಕೆನಾ, ನೆಕ್ಸ್ಟು ಇದಾದ ನಂತರದಲ್ಲಿ ಓಕೆ ಇನ್ನೇನನ್ನು ಫೈಂಡ್ ಔಟ್ ಮಾಡಬೇಕಪ್ಪ ಅಂತ ಅಂದರೆ ನೆಕ್ಸ್ಟು ನಾವು ಸಿ ಮತ್ತು ಡಿನ ಫೈಂಡ್ ಔಟ್ ಮಾಡಬೇಕು. ಸಿ ಮತ್ತು ಡಿನ ಫೈಂಡ್ ಔಟ್ ಮಾಡಬೇಕು. ನನಗೆ ಎ ಬಿ ವ್ಯಾಲ್ಯೂ ಗೊತ್ತಿದೆ. ಈಗ ಸಿ ಡಿನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಎ ಬಿ ಇರೋ ಅಂಥ ಈಕ್ವೇಷನ್ನೇ ತೊಗೋಬೇಕು. ಇಲ್ಲಿ ನೋಡಿ, ಸಿನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎ ಬಿ ಇರಬೇಕು, ಎ ಬಿ ಇರಬೇಕು ಈಕ್ವೇಷನಲ್ಲಿ, ಇಲ್ಲಿದೆ. ಅದರಿಂದ ಈ ಈಕ್ವೇಷನ್ ತೊಗೊಳ್ಳೋಣ. ಓಕೆನಾ, ಈಗ ಪುಟ್ ಎ ಇಸ್ ಈಕ್ವಲ್ ಟು 1, put A is equal to 1 in equation 2. Okay, here which is the equation 2? Okay, 2A plus C is equal to 5 is equation 2. Now substitute 2A ಅಂತ ಅಂದರೆ ಎಷ್ಟು, 1 plus C is equal to 5. C is equal to 5, 2 ones are 2 minus 2. Okay, C is equal to 5 minus 2 is 3. Okay, C is equal to how much now? 3. ನನಗೆ ಇವಾಗ ಡಿ ವ್ಯಾಲ್ಯೂ ಬೇಕು. ಓಕೆನಾ, ಡಿ ಎಲ್ಲಿದೆ? ಡಿ ನನಗೆ ಈಕ್ವೇಷನ್ 4ಅಲ್ಲಿದೆ. ಈಕ್ವೇಷನ್ 4ಅಲ್ಲಿದೆ. ಪುಟ್ ಸಿ ಈಸ್ ಈಕ್ವಲ್ ಟು 3 ಇನ್ ಈಕ್ವೇಷನ್ 4. ಓಕೆ, ಪುಟ್ ಸಿ ಈಸ್ ಈಕ್ವಲ್ ಟು 3 in equation 4. ಓಕೆನಾ, in equation 4 which is the equation 4? 3C plus D is equal to 13 is the equation 4. 3 into C ಅಂದರೆ ಎಷ್ಟು, 3 plus D is equal to 13. D is equal to 13. 3 3s are 9 plus 9 ಈ ಕಡೆ ಬಂದರೆ minus 9 ಆಯಿತು. D is equal to 13 minus 9 ಅಂತ ಅಂದರೆ 4 ಆಯಿತು. ಸೊ ದಿಸ್ ಇಸ್ ಡಿ ವ್ಯಾಲ್ಯೂ. therefore A is equal to 1, B is equal to 2 and C is equal to 3 and D is equal to 4. Okay, next question is A is equal to Aij m cross n is a square matrix. ಓಕೆ, ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸು. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ದರೆ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿರುತ್ತೆ. ಓಕೆನಾ, ಇಲ್ಲಿ ನೋಡಿ, ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಎ ಐ ಜೆ ಎಮ್ ಕ್ರಾಸ್ ಎಮ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್.
ಇದು ಸ್ಕ್ವೇರ್ ಮ್ಯಾಟ್ರಿಕ್ಸು. ಹಾಗಾದರೆ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿರುತ್ತೆ. ಸೊ ದ ಆಪ್ಷನ್ ಸಿ. ಓಕೆನಾ? ಸೊ ದ ಆಪ್ಷನ್ ಸಿ ಈಸ್ ಅನ್ ಆನ್ಸರ್. ಓಕೆ, 8th ಕ್ವಶನ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಈಸ್ 9th ಕ್ವಶನ್. Then 9th question is, which of the given values of x and y, okay, which of the given values of x and y makes the following pair of matrices equal? ಅಂದರೆ ಯಾವ ವ್ಯಾಲ್ಯೂಸು ಎಕ್ಸ್ ಮತ್ತು ಯಾವ ಎಕ್ಸ್ ವೈ ವ್ಯಾಲ್ಯೂಸು ಈ ಮ್ಯಾಟ್ರಿಸಸ್ನ ಈಕ್ವಲ್ ಮಾಡುತ್ತೆ ಅಂತ. ಓಕೆನಾ? ಏನು ಮಾಡಿ ಅಂತ ಅಂದರೆ ಕಂಪೇರ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಓಕೆನಾ? 3x + 7 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಈಸ್ 3x + 7 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಈಸ್ y ಈಸ್ ಈಕ್ವಲ್ ಟು 5 ಈಸ್ ಈಕ್ವಲ್ ಟು y - 2. ನೆಕ್ಸ್ಟ್ ಈಸ್ y + 1 ಈಸ್ ಈಕ್ವಲ್ ಟು 8. ನೆಕ್ಸ್ಟ್ ಈಸ್ 2 - 3x ಈಸ್ ಈಕ್ವಲ್ ಟು 4. ಓಕೆ, ನೆಕ್ಸ್ಟ್ ಈಸ್ 3x is equal to +7 ಈ ಕಡೆ ಬಂದರೆ -7 ಆಗುತ್ತೆ. x is equal to what? -7/3. ಓಕೆ, ನೆಕ್ಸ್ಟ್ ಈಸ್ y is ಈಗ -y ಈ ಕಡೆ y + y ಈ ಕಡೆ ಬಂದರೆ -y ಆಗುತ್ತೆ. -2 + 5 ಈ ಕಡೆ ಬಂದರೆ -5 ಆಗುತ್ತೆ. ಓಕೆನಾ? -5 is equal to -7. ಇಯರ್ -- gets cancel. y is equal to 7 ಆಗುತ್ತೆ. y is equal to, ಓಕೆ, ನೆಕ್ಸ್ಟ್ ಈಸ್ 8 + 1 ಈ ಕಡೆ ಬಂದರೆ -1 ಆಗುತ್ತೆ. y is equal to 7 ಆಗುತ್ತೆ. ನೆಕ್ಸ್ಟ್ ಈಸ್ ಇಯರ್ -3x ಈ ಕಡೆ ಇಲ್ಲಿ +4 + 2 ಈ ಕಡೆ ಬಂದರೆ -2. 4 - 2 ಅಂತ ಅಂದರೆ 2ನೇ ಆಗುತ್ತೆ. x is equal to -2/3 ಆಗುತ್ತೆ. ಕರೆಕ್ಟ್ ಅಲ್ಲ? ಓಕೆ, x is equal to -2/3 ಆಗುತ್ತೆ. ಹಿಯರ್ x can takes two different values. x can takes two different values. So we cannot find the values of y. Okay na? So ಏನಾಗಿದೆ ಇಲ್ಲಿ x can takes two different values. Okay na? ಇಲ್ಲಿ x ಗೆ ಎರಡು ವ್ಯಾಲ್ಯೂಸ್ ಇದೆ. x has two different values, so we cannot find the values of x and y. Okay, x has two different values, so we cannot find the value of x and y. So the option B is an answer. Okay, final conclusion is x has two different values, so we cannot find the values of x and y. So this is 9th problem. Finally, the 10th problem is the number of all possible matrices. ಇಲ್ಲಿ ನಮಗೆ ಎಷ್ಟು ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ನ ಕೇಳ್ತಿದ್ದಾರೆ. ಆಫ್ ಆರ್ಡರ್ 3x3 ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ನ ಕೇಳ್ತಿದ್ದಾರೆ. ಆರ್ಡರ್ ಎಷ್ಟಿರಬೇಕು? 3x3 ಇರಬೇಕು. ವಿತ್ ಈಚ್ ಎಂಟ್ರಿ 0 or 1. ಆದರೆ ಆ ಮ್ಯಾಟ್ರಿಕ್ಸ್ ಒಳಗಡೆ 0 ಅಥವಾ 1 ಇರಬೇಕು. ಇಲ್ಲಿ ಕ್ವಶನ್ ಏನಪ್ಪ ಅಂತ ಅಂದರೆ ನಮಗೆ ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ನ ಕೇಳ್ತಿದ್ದಾರೆ. ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ನ ಕೇಳ್ತಿದ್ದಾರೆ. ಅದರಲ್ಲಿ ಆರ್ಡರು 3x3 ಇರುತ್ತೆ. ಓಕೆನಾ? ಟೋಟಲ್ ನಂಬರ್ ಆಫ್ ಮ್ಯಾಟ್ರಿಸಸ್ನ ಕೇಳ್ತಾ ಇದ್ದಾರೆ. ಆರ್ಡರ್ ಎಷ್ಟಿರಬೇಕಪ್ಪ ಅಂತ ಅಂದರೆ 3x3 ಇರಬೇಕು. ಅದರೊಳಗಡೆ 0 ಮತ್ತು 1 ಇರುತ್ತೆ. ಓಕೆ, ಅದರೊಳಗಡೆ 0 ಮತ್ತು 1 ಇರುತ್ತೆ. ಹಾಗಾದರೆ ಆನ್ಸರ್ ಏನಪ್ಪ ಅಂತ ಅಂದರೆ, ಸೊ ರೈಟ್ ಆನ್ ಆನ್ಸರ್. ದೇರ್ಫೋರ್ ದ ನಂಬರ್ ಆಫ್ all possible matrices of order 3x3 with each entry 0 or 1 is equal to, ಓಕೆ, ಕ್ವಶನ್ನು ನಂಬರ್ ಆಫ್ ಮ್ಯಾಟ್ರಿಸಸ್ನ ಕೇಳ್ತಿದ್ದಾರೆ. ಮ್ಯಾಟ್ರಿಸಸ್ ಹೆಂಗಿರುತ್ತೆ ಅಂತ ಅಂದರೆ 3x3 ಇರುತ್ತೆ. ಇದರೊಳಗಡೆ ಎಂಟ್ರೀಸು 0 ಇರುತ್ತೆ, ಇಲ್ಲ 1 ಇರುತ್ತೆ. ಹಾಗಾದರೆ ದ ನಂಬರ್ ಆಫ್ ಪಾಸಿಬಿಲಿಟೀಸ್ 0 or 1 ಮೀನ್ಸ್ 2.
0 or 1 ಮೀನ್ಸ್ 2 ಇರುತ್ತೆ. ದ ನಂಬರ್ ಆಫ್ ಪಾಸಿಬಿಲಿಟೀಸ್ 0 or 1 ಅಂತ ಅಂದರೆ 2 ಇರುತ್ತೆ. ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು ಎಷ್ಟಿರುತ್ತೆ ಮ್ಯಾಟ್ರಿಕ್ಸ್ ಒಳಗಡೆ 3 3s 9 ಇರುತ್ತೆ. ಅಲ್ಲಿಗೆ 2ನ 9 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2. ಓಕೆ, 4 5 6 2 into 2. Okay, so the final answer is 512. So the option D is an answer. Thank you.